ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆಯಾ ಸರ್? ಗ್ಯಾಸ್ ಸಿಲಿಂಡ್ರ್ ಸದ್ಯಕ್ಕೆ ಇವಾಗ ಒಂದು 2 ವಾರದಿಂದ ಸಿಲಿಂಡ್ರ್ ಫುಲ್ ಡಿಮಾಂಡ್ ಆಗಿಬಿಟ್ಟಿದೆ. ಇವಾಗ ಒಂದು ವಾರದಿಂದ ಸಿಲಿಂಡ್ರ್ ಬ್ಲ್ಯಾಕಲ್ಲಿ ಕೊಡಿಸ್ತಾರೆ. ಒಂದು ಸಿಲಿಂಡ್ರಿಗೆ ನಾವು ಸ್ಟಾರ್ಟಿಂಗ್ಲಿ 1600-700 ರೂಪಾಯಿ ಕೊಟ್ಟಿದೆ. ಇವಾಗ 3000 ರೂಪಾಯಿ ಕೊಟ್ಟರೂ ಸಿಲಿಂಡ್ರ್ ಇಲ್ಲ, ಆಯಿತಾ? 3000 ರೂಪಾಯಿ ಕೊಟ್ಟರೂ ಸಿಲಿಂಡ್ರ್ ಇಲ್ಲ. ಒಂದೊಂದು ಇದ್ರೆ 3000, 4000, 5000 ತನಕ ಹೇಳ್ತಾರೆ, ಆದರೆ ಸಿಲಿಂಡ್ರ್ ಸಿಗೋಲ್ಲ. ಇನ್ನೊಂದು ಈ ನಗರದಲ್ಲಿ ಸಿಲಿಂಡ್ರ್ ಸಿಗೋಲ್ಲ, ಯಾವುದೋ ಕಮರ್ಷಿಯಲು. ಆದರೆ ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟು ಅರ್ಧಲ್ಲಿ ನಿಲ್ಸೋಕ್ಕಾಗಲ್ಲ. ನಾನು ಡೊಮೆಸ್ಟಿಕ್ ಮಾಡಿಕೊಂಡು ಇಲ್ಲಿ ಮಡಗಿದ್ರೆ ಆ ಡೊಮೆಸ್ಟಿಕ್ ಸಿಲಿಂಡ್ರನ್ನೂ ಸೀಸ್ ಮಾಡ್ತಾರೆ, ದೆನ್ 5000 ಫೈನು ಹಾಕ್ತಾರೆ. ಸರ್ ಹಿಂಗೆ ಮಾಡಿದ್ರೆ ನಾವು ಏನು ಮಾಡೋದಂತಲೂ ಗೊತ್ತಿಲ್ಲ. ಈಗ ಬಿರಿಯಾನಿ ಮಾಡ್ತಾ ಇದ್ರೆ ಕಬಾಬ್ ಸಿಗ್ತಾ ಇದೆ, ಏನೇನು ಮಾಡ್ತಿದ್ರಿ ಮೊದಲು? ಈಗ ಸರ್ ಮೊದಲು ಚಿಕನ್ ದಮ್ ಬಿರಿಯಾನಿ ರೈಸು, ಕಬಾಬು, ಲೆಗ್ ಪೀಸು ಮತ್ತು ಚಿಕನ್ ಸೆಮಿ ಗ್ರೇವಿ, ಪ್ರತಿ ಐಟಮ್ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಒಂದು 2 ಐಟಮ್ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಚಿಕನ್ ಗ್ರೇವಿ ಮತ್ತು ಕಬಾಬು ಇದೆ, ಆದರೆ ಬಿಸಿಯಾಗಿ ಜನಕ್ಕೆ ಕೊಡೋಕ್ಕಾಗಲ್ಲ. ಈಗ ಬರೋರು ಬಿಸಿ ಬೇಕಂತ ಕೇಳ್ತಾರೆ. ಬಿಸಿಯಾಗಿ ಬೇಕಂದರೆ ಸಿಲಿಂಡ್ರ್ ನಮ್ಮ ಹತ್ರ ಎಲ್ಲ, ಸ್ಟವ್ ಇಲ್ಲ, ಏನಿಲ್ಲ. ಅದರಿಂದ ಬಿಸಿಯಾಗಿ ಕೊಡೋಕ್ಕಾಗಲ್ಲ. ಅದರಿಂದ ಕಬಾಬು ಸ್ಟಾಪ್ ಮಾಡ್ತೀವಿ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಸಿಲಿಂಡ್ರ್ ಇಲ್ಲದ ಒಂದು ಕಾರಣಕ್ಕೋಸ್ಕರನೇ ಕಬಾಬ್ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಜನಗಳು ಬರೋದು ಕಡಿಮೆ ಆಗ್ತಾಯಿದೆ. ಹೌದು ಸರ್, ಜನಗಳು ತುಂಬ ಕಡಿಮೆ ಆಗಿಬಿಟ್ರು. ಯಾಕಂದರೆ ಬಿಸಿ ಇಲ್ಲ ಅಂದ್ರೆ ಜನ ಬರಲ್ಲ. ಅದರಿಂದ ಜನರು ಸ್ವಲ್ಪ ಕಡಿಮೆ ಆಗಿಬಿಟ್ರು. ಸಾಮಾನ್ಯವಾಗಿ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಆಗ್ತಾ ಇತ್ತು? ಈ ಸಿಲಿಂಡ್ರು ಸಮಸ್ಯೆ ಆದಮೇಲೆ ಎಷ್ಟು ವ್ಯಾಪಾರ ಆಗ್ತದೆ? ಸರ್, ಸಿಲಿಂಡ್ರ್ ಸಮಸ್ಯೆ ಆದಮೇಲೆ ಡೈಲಿ ನಮ್ಗೆ ಕೂಲಿ ಸಿಗೋದೇ ಕಷ್ಟ ಆಗುತ್ತೆ ಸರ್. ಕೂಲಿ ಸಿಗೋದು ಒಂದು 500 ರೂಪಾಯಿ 1000 ರೂಪಾಯಿ ಸಿಗೋದು ತುಂಬ ಕಷ್ಟ ಆಗುತ್ತೆ. ಹಿಂಗೆ ಕಂಟಿನ್ಯೂ ಆದರೆ ನಾವು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಇನ್ನೊಂದು ಚೀಟಿ ಕಟ್ಟೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ, ಏನು ಫೈನಾನ್ಸು ಏನು ಮಾಡೋಕ್ಕಾಗಲ್ಲ ಸರ್. ಹಿಂಗೆ ನಡೆದರೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಅದರಿಂದ ಸ್ವಲ್ಪ ಕೋಪ್ರೇಟ್ ಮಾಡಿ, ಗೌರ್ಮೆಂಟ್ ಅವರು ಸ್ವಲ್ಪ ಕೋಪ್ರೇಟ್ ಮಾಡಿ ಡೊಮೆಸ್ಟಿಕ್ ಯೂಸ್ ಮಾಡಿಕೊಳ್ಳಿ. ಈಗ ಈ ಸ್ಟ್ರಗಲ್ ಮುಗಿಯೋದಂಕ ಡೊಮೆಸ್ಟಿಕ್ ಯೂಸ್ ಮಾಡ್ಕೊಳ್ಳಿಪ್ಪ ಅಂತ ಬಿಟ್ಟರೆ ಸಾಕಾಗುತ್ತೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನಮ್ಮ ಹೆಸರು ಕನ್ನದಾಸ್ ಅಂತ.